ನಾವಿವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ವಿ. ಈ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಒಂದು ದೇವಸ್ಥಾನ ಸಿಕ್ತು. ಅದು ಗುಹೆ ಥರ ಇದೆ. ಆ ಒಳಗಡೆ ಹೋದರೆ ಸಾಯಿಬಾಬಾ ದೇವಸ್ಥಾನ ಇದೆ. ಇದ್ಯಾವ ದೇವಸ್ಥಾನ ಅಂತ ಆಶ್ಚರ್ಯ ಆಗ್ತಿದೆಯಾ? ಹೌದು, ನಾನು ಕಂಪ್ಲೀಟಾಗಿ ನನ್ನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಮುನಾ ಲೋಲಂಬ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೇನೆ. ಈ ದೇವಸ್ಥಾನ ನೋಡಂತೂ ನನಗೊಂದು ನಿಮಿಷ ನಾನೇ ಕಳೆದೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ನಾವು NH75 ಹೋಗ್ತಾ ಇದ್ವಿ. ಈ ದೇವಸ್ಥಾನ ಜಸ್ಟ್ ನಮಗೆ ಟೋಲ್ ಆಗಿದ ಕೂಡಲೇ ಇಮಿಡಿಯೇಟಾಗಿ ಸಿಗುತ್ತೆ. ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಚೆನ್ನಾಗಿದೆಯಲ್ಲಪ್ಪ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ವಿ. ಈ ಲೊಕೇಶನ್ ಬಂತು ಎಕ್ಸಾಕ್ಟ್ ಅಂತ ಹೇಳಿದ್ರೆ ನಿಮಗೆ ಚಿಕ್ಕೋನಹಳ್ಳಿ ಗೇಟ್ ಅಂತ ಇದೆ. ಅದ ಹತ್ರ ನಿಮಗೆ ಹಿರೇಸಾವೆ ಅಂತ ಹೇಳಿಬಿಟ್ಟು ಒಂದು ಊರಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಕರ್ನಾಟಕದ ಶಿರಡಿ ಅಂತಲೇ ಫೇಮಸ್ ಆಗಿದೆ. 32 ಅಡಿ ಏನಿದೆಯೋ ಇದು ಸಾಯಿಬಾಬಾ ದೇವಸ್ಥಾನ. ಇದು ಬಂದು ಅಮೃತ ಶಿಲೆದು. ಇದು ಒಳಗಡೆ ಇರೋದು 7 ಅಡಿ ಇದೆಯಂತೆ. ಹೊರಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹೊರಗಡೆ ವ್ಯೂ ಇದು. ಈ ಕಡೆ ಆ ಕಡೆ ಸೈಡ್ ನೋಡಿದ್ರೆ NH ನಿಮಗೆ ಡಬಲ್ ರೋಡ್ ಸಿಗುತ್ತೆ. ಈ ಕಡೆ ಸೈಡ್ ಬಂದು ದೇವಸ್ಥಾನ ಇದೆ. ಇದು ಹೊರಗಡೆ ಫಸ್ಟ್ ನಾವೇನು ಮಾಡಿದ್ವಿ, ಮೇಲ್ಗಡೆ ಹತ್ಬಿಡೋಣ ನೋಡೋಣ ಅಂತ ಹೇಳಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಮೇಲೆ 32 ಅಡಿ ದೇವ್ರನ್ನ ಫಸ್ಟ್ ನೋಡ್ಬಿಡೋಣ, ಆಮೇಲೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲ್ಗಡೆಗೆ. ಸ್ವಲ್ಪ ಜಾರುತ್ತೆ, ಆದ್ರೂ ಹುಷಾರಾಗಿ ಕೈ ಇಟ್ಕೊಂಡು ಹೋದರೆ ಸರಿ. ಬಟ್ ಏಜ್ ಆಗಿರೋರಿಗೆ ಹತ್ತೋದಕ್ಕೆ ಕಷ್ಟ ಇದೆ. ನಮ್ಮ ಅಂಥವ್ರಿಗಾಗಲಿ ಮಕ್ಳಿಗಾದರೂ ನಾವು ಸ್ವಲ್ಪ ಕೇರಾಗಿ ಕರ್ಕೊಂಡು ಹೋಗಬೇಕು. ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ಸ್ವಲ್ಪ ಸ್ಟೆಪ್ ಇದೆ. ನಾವು ಹೋದ್ವಿ, ದೇವ್ರ ಪಾದ ಮಾತ್ರ ಇಷ್ಟು ಅಗ್ಲಕ್ಕಿದೆ. ತುಂಬ ಖುಷಿಯಾಯಿತು. ಅಲ್ಲಿ ಇಟ್ಕೊಂಡು ಒಂದು ವೀಡಿಯೋ ತಕ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿಂದ ದೇವಸ್ಥಾನದ ಒಳಗಡೆ ಇನ್ನಾದ್ವಿ. ಅದು ಗುಹೆ ಇರೋದ್ರಿಂದ ನಮಗೆ ಸ್ವಲ್ಪ ಲೈಟಿಂಗ್ಸ್ ಕಮ್ಮಿ ಇತ್ತು. ನಾನು ಈವನ್ ಮೊಬೈಲ್ ಲೈಟು ಹಾಕ್ಕೊಂಡಿದ್ದೆ, ಬಟ್ ಆದರೂ ಅಷ್ಟು ನಿಮಗೆ ವಿಸಿಬಲ್ ಇರಲಿಲ್ಲ. ಅದರೊಳಗಡೆ ಇನ್ನಾದಮೇಲೆ ದೇವರಿದು ಸಾಯಿಬಾಬಾದು. ಅದಾದಮೇಲೆ ಇಲ್ಲಿ ಅಕ್ಕಿ ಇದು ಎಲ್ಲ ತುಲಾಭಾರ ಮಾಡ್ತಾರಂತೆ. ಇಲ್ಲಿ ಊಟದ ಫೆಸಿಲಿಟೀಸ್ ಇರುತ್ತೆ ಮಧ್ಯಾಹ್ನ 1 ಗಂಟೆಗೆ. ಈ ದೇವಸ್ಥಾನ ಬಂದು ಮಾರ್ನಿಂಗ್ 7 o'clock ತೆಗೆದ್ರೆ ರಾತ್ರಿ 8:15ಕ್ಕೆ ಕ್ಲೋಸ್ ಆಗುತ್ತಂತೆ. ಎನಿ ಟೈಮ್ ಓಪನ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಫ್ಲವರ್ಸ್ ಮತ್ತು ಬ್ಯೂಟಿಫುಲ್ಲಾಗಿ ಬೆಳೆಸಿದ್ದಾರೆ. ಇದು ಆದಮೇಲೆ ಇನ್ನೊಂದು ವೆರೈಟಿ ಫ್ಲವರ್ ಇದೆ, ವೈಟ್ ಕಲರು. ಇದು ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈ ಫ್ಲವರ್ಸ್ ಇದು ನೋಡಿಕೊಂಡು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು 3 ದೇವರು ವಿಗ್ರಹಗಳಿದೆ. ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಒಂದು ಕಡೆ ಡಲ್ ಆಗಿಬಿಟ್ಟಿತ್ತು, ಇನ್ನೊಂದು ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಯಾವುದು ಚೆನ್ನಾಗಿರುತ್ತೋ ಆ ಕಡೆ ಚೆನ್ನಾಗಿ ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ಇದೇ ಇದರಲ್ಲಿ ವೇಯಲ್ಲಿ ಮುಂದೆ ಬಂದರೆ ಇಲ್ಲಿ ಶನೇಶ್ವರನ ದೇವಸ್ಥಾನ ಇದೆ. ಶನೇಶ್ವರನ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ. ಬೆಳಗ್ಗೆ ಅಭಿಷೇಕ ಟೈಮ್ಗೆ ಹೋಗಿದ್ವಿ. ಎಲ್ಲ ಅವಾಗ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅಭಿಷೇಕ ಮಾಡಿ ದೀಪ ಅಂಟಿಸಿದ್ರು. ತುಂಬ ಚೆನ್ನಾಗಿ ಆಗ್ತಿತ್ತು. ಅದಕ್ಕಿಂತ ಮುಂದೆ ಬಂದು ಇಲ್ಲಿ ಆಂಜನೇಯಂದಿದೆ. ಆಂಜನೇಯನ್ ಬಂದು ಎಷ್ಟು ಚೆನ್ನಾಗಿದೆ ಆಂಜನೇಯ ಅಂದರೆ ಆ್ಯಕ್ಚುಲಿ ಅದು ಉದ್ಭವ ಆಂಜನೇಯ ಅಂತೆ. ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಎಲ್ಲ ದೇವ್ರದ್ದು ಅಭಿಷೇಕನೂ ನೋಡಿದ್ವಿ, ಅದ್ರ ಜೊತೆ ಪೂಜೆ ಮಾಡೋದು ನೋಡಿದ್ವಿ. ತುಂಬ ಖುಷಿ ಆಯಿತು. ಇದೇ ನಾನು ಹೇಳಿದ್ದು ಉದ್ಭವ ಮೂರ್ತಿ ಅಂತ ಹೇಳಿದ್ನಲ್ಲ, ಇದೇ ದೇವರದು. ನಾನು ಹತ್ರದಿಂದ ಫೋಕಸ್ ಮಾಡಿ ಫೋಟೋ ತೆಗ್ದಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ದತ್ತಾತ್ರೇಯ ಸ್ವಾಮಿನೂ ಇದೆ ಅಲ್ಲಿ. ಅದು ಈ ದೇವಸ್ಥಾನಕ್ಕೆ ಬಂದರೆ ಏನು ಬೆನಿಫಿಟ್ ಅಂದರೆ ಹನುಮಂತನೇ ಆಗಲಿ, ಶನಿದೇವ, ಅದ್ರ ಜೊತೆಗೆ ನಿಮಗೆ ಸಾಯಿಬಾಬಾ ಎಲ್ಲ ದೇವರು ಒಂದೇ ಕಡೆ ಸಿಗುತ್ತೆ. ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.